ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋ ಬೋರ್ಡ್ ಎಕ್ಸಾಮ್ ಕೆಟಾಲಿಸ್ಟ್ ನಂಬರ್ 11ನಲ್ಲಿ ನೇಮ್ಡ್ ರಿಯಾಕ್ಷನ್ಸ್ ಇನ್ ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ನೀವೇನಾದರೂ ನನ್ನ ಪ್ರೀವಿಯಸ್ ವಿಡಿಯೋ ಆನ್ ನೇಮ್ಡ್ ರಿಯಾಕ್ಷನ್ ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್ ಇವು 8 ರಿಯಾಕ್ಷನ್ ಡಿಸ್ಕಸ್ ಮಾಡಿದ್ದೀನಿ, ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಫ್ ಯು ಆರ್ ನಾಟ್ ಸೀನ್, ಪ್ಲೀಸ್ ಗೋ ಥ್ರೂ ದಿಸ್ ವಿಡಿಯೋ ಆ್ಯಂಡ್ ಐ ಹ್ಯಾವ್ ಗಿವನ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಲ್ಸೋ. ಸೊ ಇದರೊಳಗೆ ಆಲ್ರೆಡಿ ನಾನು ಹೇಳಿದ್ದೆ. ಸೊ ಫಿಂಕೆಲ್ಸ್ಟನ್ ರಿಯಾಕ್ಷನ್ ಮಸ್ಟ್ ಆ್ಯಂಡ್ ಶುಡ್, ಸ್ವಾರ್ಟ್ಸ್ ರಿಯಾಕ್ಷನ್ ಮಸ್ಟ್ ಆ್ಯಂಡ್ ಶುಡ್, ವುಡ್ಸ್ ಫಿಟಿಗ್ ರಿಯಾಕ್ಷನ್ ಮಸ್ಟ್ ಆ್ಯಂಡ್ ಶುಡ್. ಸೊ ದೀಸ್ ಆರ್ ದ 4 ರಿಯಾಕ್ಷನ್ ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡಲೇಬೇಕು. ಸೊ ದೆನ್ ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಚಾಪ್ಟರ್ ಅಂತ ಬಂದಾಗ, ಸೊ ಕೋಲ್ಬ್ಸ್ ರಿಯಾಕ್ಷನ್, ರೈಮರ್-ಟೈಮರ್ ರಿಯಾಕ್ಷನ್, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಆ್ಯಂಡ್ ಫ್ರಿಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್ಸ್ ಆಫ್ ಎನಿಸೋಲ್, ಇವು 4 ರಿಯಾಕ್ಷನ್ ಕಂಪಲ್ಸರಿಯಾಗಿ ಮಾಡಿ. ಇದರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಾನು ಮಾಡ್ತೀನಿ. ಸೊ ನಿಮಗೇನಾದರೂ ಪರ್ಟಿಕ್ಯುಲರ್ ಯಾವುದೇ ಈಗ ರೈಮರ್-ಟೈಮರ್ ರಿಯಾಕ್ಷನ್ ಅಷ್ಟೇ ಬೇಕು ನಮಗೆ, ಅಥವಾ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಷ್ಟೇ ಬೇಕು, ಹೀಗೇನಾದರೂ ಇತ್ತು ಅಂತಂದರೆ, ಸೊ ನಾನು ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಟೈಮ್ ಸ್ಟ್ಯಾಂಪನ್ನು ಕೊಟ್ಟಿರ್ತೀನಿ. ಟೈಮ್ ಸ್ಟ್ಯಾಂಪ್ ಅಂತಂದರೆ ಏನಂತಂದರೆ, ಸೊ ಈಗ ಫಾರ್ ಎಕ್ಸಾಂಪಲ್ ಈ ಕೋಲ್ಬ್ಸ್ ರಿಯಾಕ್ಷನ್ 1 ನಿಮಿಷದಿಂದ ಸ್ಟಾರ್ಟ್ ಆಗ್ತದೆ ಅಂತ ಕೊಟ್ಟಿದ್ರೆ, ನೀವು ಜಸ್ಟ್ ಈ 1 ಮಿನಿಟ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೀವು ಡೈರೆಕ್ಟಾಗಿ ಆ ರಿಯಾಕ್ಷನ್ಗೆ ಹೋಗಿಬಿಡ್ತೀರಿ. ಸೊ ಈಗ ರೈಮರ್-ಟೈಮರ್ ರಿಯಾಕ್ಷನ್ 2 ಮಿನಿಟ್ 20 ಸೆಕೆಂಡ್ಸಿಗೆ ಇದೆ ಅಂತಂದರೆ ನಾನು ಈ ಟೈಮನ್ನು ಕೊಟ್ಟಿರ್ತೀನಿ. ನಿಮಗೆ ರೈಮರ್-ಟೈಮರ್ ರಿಯಾಕ್ಷನ್ ಅಷ್ಟೇ ಬೇಕಿತ್ತು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಯು ಆರ್ ಗೋಯಿಂಗ್ ಟು ಗೋ ಟು ದಟ್ ಪರ್ಟಿಕ್ಯುಲರ್ ರೈಮರ್-ಟೈಮರ್ ರಿಯಾಕ್ಷನ್ ಟಾಪಿಕ್. ಸೊ ಈ ರೀತಿ, ಸೊ ವಿಡಿಯೋ ಸ್ವಲ್ಪ ಲಾಂಗ್ ಇದ್ದರೂ ಕೂಡ ಯು ಕ್ಯಾನ್ ಸೇವ್ ಯುವರ್ ಟೈಮ್ ಬೈ ಕ್ಲಿಕ್ಕಿಂಗ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್. ಯಾವುದು ಅದ್ರ ಟೈಮ್ ಸ್ಟ್ಯಾಂಪ್ ಏನು ಕೊಟ್ಟಿರ್ತೀನಿ ಆ ರಿಯಾಕ್ಷನ್ನ ಕ್ಲಿಕ್ ಮಾಡಬಹುದು. ಸೊ ಇವು 4 ರಿಯಾಕ್ಷನ್ ಅಷ್ಟೇ ಅಲ್ಲದೆ, ಸೊ ಅದರ್ ಇಂಪಾರ್ಟೆಂಟ್ ರಿಯಾಕ್ಷನ್ ಅಂತೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಿನಾಲ್ ಫ್ರಮ್ ಕ್ಯೂಮಿನ್ ಇರ್ಬೋದು, ಎಸ್ಟ್ರಿಫಿಕೇಷನ್, ರಿಯಾಕ್ಷನ್ ವಿತ್ ಕಾಪರ್, ನೈಟ್ರೇಷನ್ ಬ್ರೋಮಿನೇಷನ್ ಆಫ್ ಫಿನಾಲ್, ಆಕ್ಸಿಡೇಷನ್ ಆಫ್ ಫಿನಾಲ್, ಹ್ಯಾಲೋಜಿನೇಷನ್ ಆಫ್ ಎನಿಸೋಲ್, ನೈಟ್ರೇಷನ್ ಆಫ್ ಎನಿಸೋಲ್, ಇವಷ್ಟು ರಿಯಾಕ್ಷನನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾವ ಮಿಸ್ಟೇಕನ್ನು ಮಾಡ್ತೀರಿ ಅಂತಲೂ ಕೂಡ ಹೇಳ್ತೀನಿ. ಕರೆಕ್ಟಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ರಿಯಾಕ್ಷನ್ ಡಿಸ್ಕಸ್ ಮಾಡುವಂತೆ ಕೋಲ್ಬ್ಸ್ ರಿಯಾಕ್ಷನ್. ಸೊ ಹಾಗಾದರೆ ಕೋಲ್ಬ್ಸ್ ರಿಯಾಕ್ಷನಲ್ಲಿ ಏನಂತ ಹೇಳ್ತೀವಿ? ಸೊ ಇಷ್ಟು ನೀವು 2 ಮಾರ್ಕ್ಸಿಗೆ ಅಂತ ಕೇಳಿದಾಗ ಇದು 1 ಮಾರ್ಕ್ಸ್ಗೆ ಬರೆಯುವಂಥದ್ದು. 1 ಮಾರ್ಕ್ಸ್ಗೆ ಇಷ್ಟು ಬರೀಬೇಕಾಗ್ತದೆ. ಅಂದರೆ ಫಿನಾಕ್ಸೈಡ್ ಅಯಾನ್ ಇಸ್ ಜನರೇಟೆಡ್ ಬೈ ಟ್ರೀಟಿಂಗ್ ಫಿನಾಲ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡರ್ಗೋಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಟು ಫಾರ್ಮ್ ಸ್ಯಾಲಿಸಿಲಿಕ್ ಆಸಿಡ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ರಿಯಾಕ್ಷನ್ ಏನು ನೋಡಿ, ಕರೆಕ್ಟಾಗಿ ನೋಡಿ. ಸೊ ಫಸ್ಟ್ ಫಿನಾಲ್ನ ತೊಗೋತೀವಿ, ಪ್ಲಸ್ NaOH ಆ್ಯಡ್ ಮಾಡ್ತೀವಿ. ಇದಕ್ಕೆ NaOH ಆ್ಯಡ್ ಮಾಡಿದ ತಕ್ಷಣ ಏನಾಗ್ತದೆ, ಈ H ಮತ್ತು ಈ OH ಸೇರಿ ವಾಟರ್ ಮಾಲಿಕ್ಯೂಲ್ ಆಗಿ ಹೊರಗೆ ಹೋಗ್ತದೆ. ಸೊ ಕರೆಕ್ಟಾಗಿ ರಿಯಾಕ್ಷನ್ ಅರ್ಥ ಮಾಡ್ಕೊಳ್ಳಿ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದೆ, ಈ ರಿಯಾಕ್ಷನಿನ ಮನಸ್ಸನ್ನು ನೀವು ಅರ್ಥ ಮಾಡ್ಕೋಬೇಕು. ಅದರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ONA ಈಸ್ ಗೋಯಿಂಗ್ ಟು ಫಾರ್ಮ್. ನೋಡಿ, ONA ಫಾರ್ಮ್ ಆಯಿತು, H2O ಹೋಯಿತು, ಅದನ್ನೇನು ಬರೆಯುವಂಥ ಅವಶ್ಯಕತೆ ಇಲ್ಲ. ಅದಾದಮೇಲೆ ವೆನ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗ್ತದೆ, ರಿಮೆಂಬರ್ ಇಲ್ಲೊಂದು ಹೈಡ್ರೋಜನ್ ಇರ್ತದೆ. ಸೊ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಇಲ್ಲಿರೋ ಅಂಥ COO ಈ H ಜೊತೆ ರಿಯಾಕ್ಟ್ ಆಗಿ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ COOH. ಹಾಗಾದ್ರೆ ONA-OH ಹೇಗಾಯಿತು? H+ ಅಂತ ಏನಿದೆ ನೋಡಿ, ಇದನ್ನು ನಾವು ಹೈಡ್ರಾಲಿಸಿಸ್ ಅಂತ ಕರಿತೀವಿ. ಹೌದಾ, ಹೈಡ್ರಾಲಿಸಿಸ್ ಅಂತ ಕರಿತೀವಿ. ಇದು ಹೈಡ್ರಾಲಿಸಿಸ್ ಆದಮೇಲೆ ಇಲ್ಲಿ Na ರಿಪ್ಲೇಸ್ ಆಗಿ H ಆಗ್ತದೆ. ಸೊ ದ್ಯಾಟ್ ಇಟ್ ಈಸ್ ಕಾಲ್ಡ್ ಆಸ್ ಸ್ಯಾಲಿಸಿಲಿಕ್ ಆಸಿಡ್. ಸೊ ಇಷ್ಟು ರಿಯಾಕ್ಷನ್ ಬರೀಬೇಕಾಗ್ತದೆ. ಎಕ್ಸ್ಪ್ಲನೇಷನ್ ಐದರ್ ದಿಸ್ ಆದರೂ ಬರೀಬೇಕು, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಇಲ್ಲಿ ನೀವು ಫಿನಾಲ್ ಅಂತ ಇದನ್ನು ಇಂಡಿಕೇಟ್ ಮಾಡಬೇಕು, ಇದು ಸೋಡಿಯಂ ಫಿನಾಕ್ಸೈಡ್ ಅಂಥೇಳಿ ಇಂಡಿಕೇಟ್ ಮಾಡಬೇಕು, ಆ್ಯಂಡ್ ಸ್ಯಾಲಿಸಿಲಿಕ್ ಆಸಿಡ್ ಅಂಥೇಳಿ ಬರೀಬೇಕು. ಸೆಲ್ಫ್ ಎಕ್ಸ್ಪ್ಲನೇಟರಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಕಂಪ್ಲೀಟ್ 2 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಕೋಲ್ಬ್ಸ್ ರಿಯಾಕ್ಷನ್ ಹೇಗಾಗ್ತದೆ, ಏನಾಗ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ರಿಯಾಕ್ಷನ್ ಬರೀಬೇಕಾದ್ರೆ ಬಹಳ ಸಿಂಪಲ್ ಆಗಿಬಿಡ್ತದೆ. ಎರಡನೇದು ರೈಮರ್-ಟೈಮರ್ ರಿಯಾಕ್ಷನ್. ಸೊ ರೈಮರ್-ಟೈಮರ್ ರಿಯಾಕ್ಷನ್ ಬಂದುಬಿಟ್ಟು, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಆನ್ ಟ್ರೀಟಿಂಗ್ ಫಿನಾಲ್ ವಿತ್ ಕ್ಲೋರೋಫಾರ್ಮ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, CHO ಗ್ರೂಪ್ ಈಸ್ ಇಂಟ್ರಡ್ಯೂಸ್ಡ್ ಇನ್ ದ ಆರ್ಥೋ ಪೊಸಿಷನ್ ಆಫ್ ದ ಬೆನ್ಝೀನ್ ರಿಂಗ್ ಟು ಫಾರ್ಮ್ ಸ್ಯಾಲಿಸಿಲಾಲ್ಡಿಹೈಡ್ ಅನ್ನೋದನ್ನು ಬರೀಬೇಕು. ಸೊ ವೆರಿ ಸಿಂಪಲ್ ನೋಡಿ, ಇದು ಫಿನಾಲ್, ಫಸ್ಟ್ CHCl3. ಇಲ್ಲಿ ಮಿಸ್ಟೇಕ್ ಏನು ಮಾಡ್ತೀರಿ, ಯು ವಿಲ್ ರೈಟ್ CH3Cl ಅಂತ ಬರೀತೀರಿ ಭಾಳಷ್ಟು ಜನ. ಇದು ರಾಂಗ್, ಯಾಕಂದರೆ ಇದು ಮಿಥೈಲ್ ಕ್ಲೋರೈಡ್. ಇಲ್ಲಿ ಕೊಟ್ಟಿರೋದೇನಿದು ಕ್ಲೋರೋಫಾರ್ಮ್. ರಿಮೆಂಬರ್, ಕ್ಲೋರೋಫಾರ್ಮ್ ಅಂತ ಏನು ನಾವಿಲ್ಲೇನು ಬರೆದಿದ್ದೀವಲ್ಲ, ಇದರ ಫಾರ್ಮುಲಾ CHCl3, ರೈಟ್. ಸೊ CHCl3 ಎಕ್ವಿಯಸ್ NaOH ಜೊತೆ ರಿಯಾಕ್ಟ್ ಆದಾಗ ಯು ಆರ್ ಗೋಯಿಂಗ್ ಟು ಗೆಟ್, ಇಲ್ಲಿ ನೋಡಿ ಒನ್ಸ್ ಅಗೇನ್, ಇಲ್ಲಿ NaOH ಜೊತೆ ರಿಯಾಕ್ಟ್ ಮಾಡಿರೋದಕ್ಕೆ OH ಮತ್ತು H ಸೇರಿಬಿಟ್ಟು ವಾಟರ್ ಆಗ್ತದೆ. ಸೊ ದ್ಯಾಟ್ Na ಇಲ್ಲಿ ರಿಪ್ಲೇಸ್ ಆಗಿ ONA ಆಯಿತು. ಸೊ ಅದಾದಮೇಲೆ ಇಲ್ಲೊಂದು H ಇತ್ತು. ಹೌದಾ, ಇಲ್ಲೊಂದು H ಇತ್ತು. ಈ H ಮತ್ತು ಇದರಲ್ಲಿ ಇರುವಂಥ ಒಂದು CL ತೆಗೆದುಬಿಡಿ, ಏನು ಉಳಿತು? CHCl2 ಉಳಿತು. ಹೌದಾ, ಈ HCl -HCl ಆಗ್ತದೆ, ಅದನ್ನೇನು ಬರೆಯುವಂಥ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿರಲಿ.
ಎಚ್ ಮತ್ತು ಸಿ ಎಲ್ ಎಚ್ ಸಿ ಎಲ್ ಆಗಿ ಹೊರಗೆ ಹೋದ್ಮೇಲೆ ಈ ಎಚ್ ರಿಪ್ಲೇಸ್ಡ್ ಬೈ CH Cl2. ನೋಡಿ CH Cl2 ಅರ್ಥ ಮಾಡ್ಕೊಳ್ಳಿ. CHCl3 ಇತ್ತು, HCl ಹೋಯಿತು, CHCl2 ಉಳಿತು, ಇಂಟರ್ಮೀಡಿಯೇಟ್ ಅಂತ ಕರಿತೀವಿ. ಸೊ ನಾವು ದಿಸ್ ವಿಲ್ ರಿಯಾಕ್ಟ್ ವಿತ್ NaOH. ಇದು ಈ ರೀತಿ ರಿಯಾಕ್ಷನ್ ಅಂದ್ಕೊಳ್ಳಿ. ಸೊ ದಿಸ್ ವಿಲ್ ರಿಯಾಕ್ಟ್ ವಿತ್ NaOH ಟು ಫಾರ್ಮ್ ನೋಡಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ NaOH ONA ಹಾಗೇ ಇದೆ, ಹೌದಾ, ONA ಹಾಗೇ ಇದೆ ಇಲ್ಲಿ. ಸೊ CHO ಹೇಗೆ ಬಂತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಏನಾಗ್ತದ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಎರಡು ಮಾಲಿಕ್ಯೂಲ್ ಬೇಕು. ಇದನ್ನೇನು ಅವಶ್ಯಕತೆ ರಿಯಾಕ್ಷನ್ ತೋರಿಸುವಂಥ ಅವಶ್ಯಕತೆ ಇಲ್ಲ, ಇಲ್ಲಿ ತೋರಿಸ್ತೀನಿ ನೋಡಿ. ಸೊ 2NaOH ಜೊತೆ ರಿಯಾಕ್ಟ್ ಆಗ್ತದೆ. ಈ ಕೇಸ್ ಒಳಗೆ ಈ 2Na ಮತ್ತು 2Cl ಸೇರಿಬಿಟ್ಟು -2NaCl ಆಗಿ ಹೊರಗೆ ಹೋಯಿತು. ಹಾಗಾದರೆ CHO ಡೈರೆಕ್ಟಾಗಿ ಹೇಗೆ ಬಂತು ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಉಳಿತು ಹಾಗಾದರೆ? ಸೊ ಇಲ್ಲಿ ONA ಹಾಗೆ ಉಳಿದಿದೆ. ಇಲ್ಲಿ ನೋಡಿ, ಇಲ್ಲಿ OH ಈ Cl ಅನ್ನು ರಿಪ್ಲೇಸ್ ಮಾಡಿದ್ಮೇಲೆ ಉಳಿದಿರೋದು CHOH ಟ್ವೈಸ್, ರೈಟ್? CHOH ಟ್ವೈಸ್ ಆಯಿತು. CHOH ಟ್ವೈಸ್ ಅಂದರೆ ಹೇಗಿದೆ? ಸಿ ಮೇಲೆ H ಆಲ್ರೆಡಿ ಇದೆ, ಒಂದು OH ಇಲ್ಲಿದೆ, ಒಂದು OH ಇಲ್ಲಿದೆ, ಇಲ್ಲಿ ಬೆನ್ಝೀನ್ ರಿಂಗ್ ಇದೆ, ಹೌದಾ? ಸೊ ನಾವು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ EOH ಮತ್ತು EOH ಅಲ್ಲಿ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗ್ತದೆ. ವಾಟರ್ ಮಾಲಿಕ್ಯೂಲ್ ರಿಮೂವ್ ಆದಮೇಲೆ ಏನು ಉಳಿತು? ಇಲ್ಲಿ CO ಉಳಿತು, ಹೌದಾ? ಇಲ್ಲಿ ನೋಡಿ OH ಮತ್ತು H ಹೋದ್ಮೇಲೆ ಏನು ಉಳಿತು? O ಉಳಿತಾ. ಸೊ ದ್ಯಾಟ್ ಈಸ್ ಪ್ರೆಸೆಂಟ್ ಆ್ಯಸ್ CHO ಹಿಯರ್. ಸೊ ಇಲ್ಲಿ ಹೀಟಿಂಗ್ ಅಂತಲೂ ತೋರಿಸ್ಬೋದು, ತೋರಿಸಿದ್ರು ನಡೀತದೆ, ಯಾಕಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ ಇರೋದಕ್ಕೆ ಸೇಮ್ ರಿಯಾಕ್ಷನ್ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಇದಿಷ್ಟನ್ನು ಬರೀಬೇಕು. ಸೊ ನಾವು ದಿಸ್ ವಿಲ್ ಅಂಡರ್ಗೋ ಹೈಡ್ರಾಲಿಸಿಸ್ ಆದಾಗ ಈ Na ಹೋಗಿಬಿಟ್ಟು ಇಲ್ಲಿ OH ಬರ್ತದೆ. ಸೊ ಫೈನಲಿ ಸ್ಯಾಲಿಸಿಲಾಲ್ಡಿಹೈಡ್ ಅಂಥೇಳಿ ಬರೀತೀರಿ. ವೆರಿ ಇಂಪಾರ್ಟೆಂಟ್ ರಿಯಾಕ್ಷನನ್ನು ಅರ್ಥ ಮಾಡ್ಕೊಳ್ಳಿ. H ಮತ್ತು Cl ಹೋಗಿ CHCl2 ಇಲ್ಲಿ ರಿಪ್ಲೇಸ್ ಆಗ್ತದೆ. NaOH ಜೊತೆ ರಿಯಾಕ್ಟ್ ಆದಾಗ NaCl ಹೊರಗೆ ಹೋಗಿಬಿಟ್ಟು CHOH ಟ್ವೈಸ್ ಆಗ್ತದೆ. ಇದನ್ನು ತೋರಿಸುವಂಥ ಅವಶ್ಯಕತೆ ಇಲ್ಲ. ಫೈನಲಿ CHOH ಟ್ವೈಸ್ ಹೀಟ್ ಮಾಡಿದಾಗ CHO ಆಗ್ತದೆ. ಸೊ ಹೈಡ್ರಾಲಿಸಿಸ್ ಆದಾಗ OH ಆಗ್ತದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ರೈಮರ್-ಟೈಮಂಡ್ ರಿಯಾಕ್ಷನ್ ಕರೆಕ್ಟಾಗಿ. ಸೊ ರಿಮೆಂಬರ್ ದ್ಯಾಟ್. ಸೊ ಇದರ PDF ಅನ್ನು ನಾನು ನಮ್ಮ ಚಾನಲಲ್ಲಿ, ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರೋದನ್ನು ನೀವು ನೀವು ಆ್ಯಡ್ ಆಗಿಲ್ಲ ಅಂತಂದರೆ ಗ್ರೂಪಲ್ಲಿ ಆ್ಯಡ್ ಆಗಿ ಇದನ್ನು ನಾನು ಶೇರ್ ಮಾಡಿಟ್ಟಿರ್ತೀನಿ. ನೆಕ್ಸ್ಟ್ ನೋಡಿ, ವಿಲಿಯಮ್ಸನ್ ಸಿಂಥಸಿಸ್. ಸೊ ವಿಲಿಯಮ್ಸನ್ ಸಿಂಥಸಿಸ್ ಏನು ಮಾಡ್ತೀವಿ? ಅಲ್ಕೈಲ್ ಹೆಲೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಅಲ್ಕಾಕ್ಸೈಡ್ ಟು ಗಿವ್ ಈಥರ್. ಅಲ್ಕೈಲ್ ಹೆಲೈಡ್ ಇಲ್ಲಿ R ಬದಲಿಗೆ ಏನಂತ ತೊಗೊಳ್ಬೋದು ನಾವು? CH3Cl ಅಂತ ತೊಗೋಬೋದು, ಇಲ್ಲ CH3Br ಅಂತ ತೊಗೋಬೋದು. ಇಲ್ಲಿ R ಬದಲಿಗೆ ಮತ್ತು CH3 ಅಂತ ತೊಗೋಬೋದು, ONA ಬರ್ತದೆ ಇಲ್ಲಿ. ಸೊ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ROR. ಸೊ ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್ CH3OCH3. ಸೊ ದಿಸ್ ಈಸ್ CH3OCH3 ಅಂದರೆ ಮಿಥಾಕ್ಸಿಮೀಥೇನ್ ಈಸ್ ಗೋಯಿಂಗ್ ಟು ಫಾರ್ಮ್. ಸೊ ಪ್ಲಸ್ NaX, ಸೊ ಪ್ಲಸ್ NaCl ಯು ಆರ್ ಗೋಯಿಂಗ್ ಟು ಗೆಟ್. ಅಂದರೆ ಇಲ್ಲಿ ವಿಲಿಯಮ್ಸನ್ ಸಿಂಥಸಿಸ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳಿದಾಗ 2 ಮಾರ್ಕ್ಸಿಗೆ ನೀವು ಜನರಲ್ ರಿಯಾಕ್ಷನ್ ಅಂತನಾದರೂ ಬರೀಬೋದು, ಅಥವಾ ಈ ರಿಯಾಕ್ಷನ್ ಎಕ್ಸಾಂಪಲ್ ಅಂತ ಅನ್ನೋದು ಬರೀಬೋದು. ಸೊ ಎಕ್ಸ್ಪ್ಲನೇಷನ್ ಹೇಗಾಗ್ತದೆ ನೋಡಿ, ಮಿಥೈಲ್ ಕ್ಲೋರೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಮಿಥಾಕ್ಸೈಡ್ ಟು ಫಾರ್ಮ್ ಮಿಥಾಕ್ಸಿ ಈಥರ್. ಅಂದರೆ ಮಿಥಾಕ್ಸಿ ಮೀಥೇನ್ ಈಸ್ ಅ ಪ್ರಾಡಕ್ಟ್ ಆ್ಯಂಡ್ NaCl ಇಸ್ ಅ ಬೈ ಪ್ರಾಡಕ್ಟ್. ಸೊ ವಿಲಿಯಮ್ಸನ್ ಸಿಂಥಸಿಸ್ ಈ ವರ್ಷಕ್ಕೆ ಡಬಲ್ ಸ್ಟಾರ್ ರಿಯಾಕ್ಷನ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಫಿಡೆಲ್ ಕ್ರಾಪ್ಸ್ ರಿಯಾಕ್ಷನ್. ಫಿಡೆಲ್ ಕ್ರಾಪ್ಸ್ ರಿಯಾಕ್ಷನಲ್ಲಿ ಅಲ್ಕೈಲೇಷನ್ ಮತ್ತು ಅಸೈಲೇಷನ್ ಎರಡನ್ನೂ ಡಿಸ್ಕಸ್ ಮಾಡ್ತೀವಿ. ಸೊ ನಿನ್ನೆ ಹೇಳಿರೋ ಹಾಗೆ ಫಿಡೆಲ್ ಕ್ರಾಪ್ಸ್ ರಿಯಾಕ್ಷನ್ ಅಂತಂದಾಗ ಸೊ ಆನ್ಹೈಡ್ರಸ್ AlCl3 ಅನ್ನು ಮರಿಬಾರ್ದು, ಆಕ್ಸಿಜನ್ ಇದ್ದಂಗೆ ಇದು, ರೈಟ್? ಎನಿಸೋಲ್ ವಿಲ್ ಅಂಡರ್ಗೋ ರಿಯಾಕ್ಷನ್ ವಿತ್ ಫಿಡೆಲ್ ಕ್ರಾಪ್ಸ್ ಅಲ್ಕೈಲೇಷನ್ ಟು ಗಿವ್ 2-methoxytoluene ಆ್ಯಂಡ್ 4-methoxytoluene. ಸೊ ನೋಡಿ OCS3 ಇದು ಎನಿಸೋಲ್, ರೈಟ್? ರಿಯಾಕ್ಟ್ ವಿತ್ CH3Cl. ಸೊ CH3Cl ಅಲ್ಲಿ ಏನಾಗ್ತದೆ? CH3 ಪ್ಲಸ್ ಆ್ಯಸ್ ಅ ಎಲೆಕ್ಟ್ರೋಫೈಲ್ ರಿಲೀಸ್ ಆಗ್ತದೆ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ ನಾವು. ಈ ಎಲೆಕ್ಟ್ರೋಫೈಲ್ ಈ H ಅನ್ನು ರಿಪ್ಲೇಸ್ ಮಾಡ್ತದೆ, H ಮತ್ತು Cl ಸೇರಿ HCl ಆಗ್ತದೆ. ಸೊ ಈ CH3 ಇಲ್ಲಿ ರಿಪ್ಲೇಸ್ ಆದಮೇಲೆ ನೋಡಿ 2-methoxytoluene ಅಂದರೆ ಆರ್ಥೋಮಿಥಾಕ್ಸಿಟಾಲ್ವಿನ್, ಪ್ಯಾರಾಮಿಥಾಕ್ಸಿಟಾಲ್ವಿನ್ ಅನ್ನೋದು ಬರ್ತದೆ. ಇದು IUPAC ನೇಮ್, 4-methoxytoluene ಅನ್ನೋದು ಬರ್ತದೆ. ಸೊ ಇಷ್ಟನ್ನಾದರೂ ಬರೀಬೋದು. ಇದ್ರ ಜೊತೆಗೆ ಇಲ್ಲಿ ಎನಿಸೋಲ್ ಅಂತನಾದರೂ ನೀವು ತೋರಿಸ್ಬೋದು. ಎನಿಸೋಲ್ ಅಂತ ತೋರಿಸಿ ಸೆಲ್ಫ್ ಎಕ್ಸ್ಪ್ಲನೇಟರಿ ರಿಯಾಕ್ಷನ್ ಆಗ್ತದೆ ಇದು. ಇಲ್ಲ ಅಂತಂದರೆ ಈ ಎಕ್ಸ್ಪ್ಲನೇಷನ್ ಬರೆದು ರಿಯಾಕ್ಷನ್ನ ಬರೀಬೇಕು. ಸೊ ಇನ್ನೊಂದು ನೋಡಿ, ಅಸೈಲೇಷನ್ ರಿಯಾಕ್ಷನ್. ಅಸೈಲ್ ಹೆಲೈಡ್ ಜೊತೆ ರಿಯಾಕ್ಟ್ ಆದಾಗ ಆರ್ಥೋ ಆ್ಯಂಡ್ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಬರ್ತದೆ. ಅಂದರೆ ಸೊ ನೋಡಿ, ಇಲ್ಲಿ ಎನಿಸೋಲ್ ರಿಯಾಕ್ಟ್ ವಿತ್ CH3COCl. ಇಲ್ಲಿ ಎಲೆಕ್ಟ್ರೋಫೈಲ್ ಯಾವುದು? CH3CO ಪ್ಲಸ್ ಅಟ್ಯಾಕ್ ಆಗ್ತದೆ. ಸೊ ಇಲ್ಲಿ H ಇದೆ, ಈ H ಮತ್ತು ಈ Cl ಸೇರಿಬಿಟ್ಟು HCl ಆಯ್ತು ಇಲ್ಲಿ, ಹೌದಾ? -HCl ಆಯಿತು.
ಸೊ ಈ CH3 ಸಿ ಇಲ್ಲಿ ಅಟ್ಯಾಚ್ ಆದಾಗ ಏನು ಬರ್ತದೆ ಎಸಿಟೋಫಿನೋನ್ ಅಂತ ಕರಿತೀವಿ ನಾವು. ಸೊ COCH3 2 ಮಿಥಾಕ್ಸಿ ಎಸಿಟೋಫಿನೋನ್ ಅಥವಾ 4 ಮಿಥಾಕ್ಸಿ ಎಸಿಟೋಫಿನೋನ್ ಆಸ್ ಅ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಅಬ್ಟೈನ್. ವೆರಿ ಸಿಂಪಲ್. ಯಾಕಂತಂದರೆ ಇದರಲ್ಲಿ OCH3 ಗ್ರೂಪ್ ಏನಿದೆ ಇದು ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟರ್ ಅಂತ ಕರಿತೀವಿ ನಾವು. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಪ್ರಾಡಕ್ಟ್. ಸೊ ದಿಸ್ ಇಸ್ ದ ಫೋರ್ತ್ ಇಂಪಾರ್ಟೆಂಟ್ ರಿಯಾಕ್ಷನ್. ಈಗ ಸಮ್ ಇಂಪಾರ್ಟೆಂಟ್ ರಿಯಾಕ್ಷನ್ ನೋಡೋಣಂತೆ. ಫಸ್ಟ್ ಒನ್ ಇಸ್ ಫಿನಾಲ್ ಫ್ರಾಮ್ ಕ್ಯೂಮಿನ್. ಸೊ ಕ್ಯೂಮಿನ್ ಅಂತಂದ್ರೇನು ಐಸೋಪ್ರೋಪೈಲ್ ಬೆನ್ಝೀನ್. ಸೊ ದಟ್ ಈಸ್ ವೆನ್ ಇಟ್ ವಿಲ್ ಗೆಟ್ ಆಕ್ಸಿಡೈಸ್. ಇದು ಇಂಪಾರ್ಟೆಂಟ್ ರಿಯಾಕ್ಷನ್, ರಿಮೆಂಬರ್. ಆಕ್ಸಿಡೈಸ್ ಇನ್ ಪ್ರೆಸೆನ್ಸ್ ಆಫ್ ಏರ್ ಅಂದರೆ ಆಕ್ಸಿಜನ್ ಟು ಫಾರ್ಮ್ ಕ್ಯೂಮಿನ್ ಹೈಡ್ರೋಪರಾಕ್ಸೈಡ್ ವಿಚ್ ಕನ್ವರ್ಟೆಡ್ ಇನ್ ಟು ಫಿನಾಲ್ ಆ್ಯಂಡ್ ಎಸಿಟೋನ್ ಅಂತ ಕರಿತೀವಿ ನಾವು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಬೈ ಟ್ರೀಟಿಂಗ್ ವಿತ್ ಡೈಲ್ಯೂಟ್ ಆ್ಯಸಿಡ್ ಅಂದರೆ ಹೈಡ್ರಾಲಿಸಿಸ್. ಸೊ ಇದು ನೋಡಿ, ಇದನ್ನು ನಾವು ಐಸೋಪ್ರೋಪೈಲ್ ಬೆನ್ಝೀನ್ ಕ್ಯೂಮೀನ್ ಅಂತ ಕರಿತೀವಿ ನಾವು. ಇದನ್ನು ಕ್ಯೂಮೀನ್ ಅಂತ ಕರಿತೀವಿ. ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕ್ಯೂಮಿನ್ ಹೈಡ್ರೋಪರಾಕ್ಸೈಡ್. ಇಲ್ಲೇನಾಯಿತು ನೋಡಿ, ಇಲ್ಲೇನು ಎಚ್ ಇದೆ ಹೌದಾ, ಈ ಎಚ್ ಮತ್ತು ಸಿ ಮಧ್ಯೆ 2 ಆಕ್ಸಿಜನ್ ಆ್ಯಡ್ ಆಯಿತು ನೋಡಿ. ಇಲ್ಲಿ 2 ಆಕ್ಸಿಜನ್ O2 ಇದು ಹೌದಾ. ಈ ರೀತಿ ಓವೋ ಲಿಂಕೇಜ್ ಇದ್ದಾಗ ಏನಂತ ಕರಿತೀವಿ ನಾವು, ಇದನ್ನು ಪರಾಕ್ಸೈಡ್ ಅಂತ ಕರಿತೀವಿ, ಪರಾಕ್ಸೈಡ್ ಲಿಂಕೇಜ್. ಅದಕ್ಕೆ ಇದನ್ನು ನಾವು ಕ್ಯೂಮೀನ್ ಹೈಡ್ರೋಪರಾಕ್ಸೈಡ್ ಅಂತ ಕರಿತೀವಿ. ವಿಚ್ ಈಸ್ ಆನ್ ಅಂಡರ್ಗೋ ಹೈಡ್ರಾಲಿಸಿಸ್ ಟು ಫಾರ್ಮ್ CH3OH. ಇಲ್ಲೇನಾಗ್ತದೆ ನೋಡಿ, ಈ OH ಏನಿದೆ ಇದು ಅಟ್ಯಾಚ್ ಟು ದಿಸ್ ಕಾರ್ಬನ್, ಇದು CH3COCH3 ಆಗಿ ಹೊರಗೆ ಹೋಗ್ತದೆ. ಇದನ್ನು ನಾವು ಎಸಿಟೋನ್ ಅಂತ ಕರಿತೀವಿ. ವೆರಿ ಸಿಂಪಲ್. ಸೊ ಕ್ಯೂಮಿನಿಂದ ಸ್ಟಾರ್ಟ್ ಮಾಡಿ, ಕ್ಯೂಮಿನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕ್ಯೂಮಿನ್ ಹೈಡ್ರೋಪರಾಕ್ಸೈಡ್ ವಿಚ್ ಆನ್ ಹೈಡ್ರಾಲಿಸಿಸ್ ಟು ಫಾರ್ಮ್ ಕ್ಯೂಮಿನ್ ಫಿನಾಲ್ ಆ್ಯಂಡ್ ಎಸಿಟೋನ್ ಅಂತ ಹೇಳ್ತೀವಿ. ಎರಡನೇ ರಿಯಾಕ್ಷನ್ ನೋಡಿ, ಎಸ್ಟ್ರಿಫಿಕೇಷನ್. ಇದನ್ನು ನಾವು ಆಲ್ಡಿಹೈಡ್ ಕೀಟೋನ್ಸ್ ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟ್ರಲ್ಲೂ ಕೂಡ ಒನ್ಸ್ ಅಗೇನ್ ಡಿಸ್ಕಸ್ ಮಾಡೋಣಂತೆ. ಇಲ್ಲಿ ನೋಡಿ, ಎಸ್ಟ್ರಿಫಿಕೇಷನ್ ರಿಯಾಕ್ಷನ್ ಅಂದರೆ ಏನಾಗ್ತದೆ, ಆಲ್ಕೋಹಾಲ್ ರಿಯಾಕ್ಟ್ ವಿತ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಥವಾ ಆಸಿಡ್ ಕ್ಲೋರೈಡ್ ಅಥವಾ ಆಸಿಡ್ ಆನ್ಹೈಡ್ರೈಡ್ ಟು ಫಾರ್ಮ್ ಎಸ್ಟರ್ ಅಂತ ಕರಿತೀವಿ. ಜನರಲ್ ರಿಯಾಕ್ಷನ್ ನೋಡಿಬಿಡೋಣಂತೆ. ಫಸ್ಟ್ ನೋಡಿ, ROH ರಿಯಾಕ್ಟ್ ವಿತ್ R-COCOH. ಇಲ್ಲಿ R ಅಂತಂದರೆ CH3 ಅಥವಾ C2H5OH ಅನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡಿ. ಯು ಆರ್ ಗೋಯಿಂಗ್ ಟು ಗೆಟ್ RCOR' ಪ್ಲಸ್ H2O. ಸೊ H+ ಅಂತ ಏನಿದೆ ಅಂದರೆ ಇಲ್ಲಿ ನಾವೇನು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಆ್ಯಡ್ ಮಾಡ್ತೀವಿ. ದಿಸ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ಡಿಹೈಡ್ರೇಟಿಂಗ್ ಏಜೆಂಟ್ ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆ್ಯಸ್ ಕೆಟಾಲಿಸ್ಟ್. ಯಾಕೆ ಅಂತಂದರೆ ಆಸ್ ಆ್ಯಂಡ್ ವೆನ್ ದಿಸ್ ವಾಟರ್ ಮಾಲಿಕ್ಯೂಲ್ ಈಸ್ ಫಾರ್ಮ್ಡ್ ಇಟ್ ಈಸ್ ರಿಮೂವ್ಡ್ ಬೈ H2SO4. ಅಂದರೆ ಅವಾಗ ಏನಾಗ್ತದೆ, ಈಕ್ವಿಲಿಬ್ರಿಯಮ್ ಅನ್ನೋದು ಆಲ್ವೇಸ್ ಟುವರ್ಡ್ಸ್ ದ ರೈಟ್ ಸೈಡ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ದಟ್ ಈಸ್ ದ ಯೂಸ್ ಆಫ್ ದ ಆಸಿಡ್ ಹಿಯರ್. ಸೊ ಲೈಕ್ ದಿಸ್ ಎಸ್ಟ್ರಿಫಿಕೇಷನ್ ರಿಯಾಕ್ಷನ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ನಾವು ಯು ಕ್ಯಾನ್ ಸಿ ಸೆಕೆಂಡ್ ಒನ್ ನೋಡಿ, ROH ಪ್ಲಸ್ R-CO ಟ್ವೈಸ್ O ಅಂದರೆ ಆಸಿಡಿಕ್ ಆನ್ಹೈಡ್ರೇಟ್ ತೊಗೊಂಡಿದ್ದೀವಿ ನಾವು. ಇದರ ಸ್ಟ್ರಕ್ಚರ್ ಏನಾಗ್ತದೆ ನೋಡಿ, ಈ ರೀತಿ R' ಅಂತ ತೊಗೊಳ್ಳೋಣ ಅಂತ. RC ಡಬಲ್ ಬಾಂಡ್ O ಹಿಯರ್ C+O R'. ಇದನ್ನು ಹೇಗೆ ಬರೀತೀವಿ ನಾವು, R-CO ಟ್ವೈಸ್ O ಅಂತ ಬರೆದಿದ್ದೀವಿ. ಸೊ ರಿಯಾಕ್ಟ್ಸ್ ವಿತ್ H+ ಟು ಫಾರ್ಮ್ RCOO R'. ಅಂದರೆ ಬಾಂಡ್ ಇಲ್ಲಿ ಕ್ಲೀವ್ ಆಗ್ತದೆ. ಬಾಂಡ್ ಇಲ್ಲಿ ಕ್ಲೀವ್ ಆದಮೇಲೆ ಇದು ROH ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೊ ದ್ಯಾಟ್ ಇಲ್ಲಿ H ಮತ್ತು ಇದು ಸೇರಿಕೊಂಡು RCOOR ಆಗ್ತದೆ. ರೈಟ್, ಸಾರಿ ಇಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈ ಬಾಂಡ್ ಇಲ್ಲಿ ಬ್ರೇಕ್ ಆದಮೇಲೆ ಇಲ್ಲಿ H ಇದ್ರ ಜೊತೆ ಸೇರಿಕೊಂಡು RCOOH ಆಗ್ತದೆ. RCOOH ಆಗ್ತದೆ. ಇದು RCOOR ಜೊತೆ ರಿಯಾಕ್ಟ್ ಆಗಿ RCOR' ಆಗ್ತದೆ. ರೈಟ್, ಸೊ RCOR' ಯು ಆರ್ ಗೋಯಿಂಗ್ ಟು ಗೆಟ್ ಪ್ಲಸ್ H2. ಅದೇ ರೀತಿ ಇಟ್ ಮೇ ಬಿ R-COCl. ವೆರಿ ಸಿಂಪಲ್. ಪಿರಿಡಿನ್. ಇಲ್ಲಿ ಪಿರಿಡಿನ್ ಯಾಕೆ ತೊಗೋತೀವಿ ಅಂತಂದರೆ ಇಲ್ಲಿ ಬೈ ಪ್ರಾಡಕ್ಟ್ ನೋಡಿ HCl ಬರ್ತದೆ ಹೌದಾ. HCl ಪಿರಿಡಿನ್ ಇಸ್ ಅ ಬೇಸ್. ಇದು HCl ಅನ್ನು ರಿಯಾಕ್ಟ್ ಆಗಿ ಹೊರಗೆ ತೆಗೆದ ಮೇಲೆ ರಿಯಾಕ್ಷನ್ ವಿಲ್ ಬಿ ಟುವರ್ಡ್ಸ್ ಅ ಫಾರ್ವರ್ಡ್ ಡೈರೆಕ್ಷನ್ ಫೇವರೇಬಲ್. ಅದಕ್ಕಾಗಿ ಇದನ್ನು ಪಿರಿಡಿನನ್ನು ತೊಗೊಂಡಿರ್ತೀವಿ. ಸೊ ಇದು ಜನರಲ್ ರಿಯಾಕ್ಷನ್. ಇಲ್ಲಿ ನಾವು CH3 ಅಥವಾ C2H5 ತೊಗೊಂಡು ಎಕ್ಸ್ಪ್ಲೇನ್ ಮಾಡಿ ಇಂಪಾರ್ಟೆಂಟ್ ರಿಯಾಕ್ಷನ್. ಬಟ್ ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟರಲ್ಲಿ ಇಂಪಾರ್ಟೆಂಟ್. ಇದರಲ್ಲಿ ಕೊಟ್ಟಿರೋದಕ್ಕೆ ಇಲ್ಲಿ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ರಿಯಾಕ್ಷನ್ ವಿತ್ CU at 573 ಕೆಲ್ವಿನ್. ರಿಯಾಕ್ಷನ್ ಆಫ್ CU at 573 ಕೆಲ್ವಿನ್. ಒಂದು ಥಿಂಗ್ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ನಾವು ಇದನ್ನು ಡಿಹೈಡ್ರೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನಾವು ಇದನ್ನು ಡಿಹೈಡ್ರೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಡಿಹೈಡ್ರೇಷನ್ ಅಂತ ಯಾಕೆ ಕರಿತೀವಿ ನೋಡಿ, ಇದು ನಾವು ಪ್ರೈಮರಿ ಅಲ್ಕೋಹಾಲ್ ತೊಗೊಂಡ್ವಿ. ಇಲ್ಲಿ ಈ ಒಂದು H ಮತ್ತು ಈ ಒಂದು H, ಸಾರಿ ಡಿಹೈಡ್ರೇಷನ್ ಅಲ್ಲ, ಡಿಹೈಡ್ರೋಜಿನೇಷನ್. ಇದು ಡಿಹೈಡ್ರೋಜಿನೇಷನ್. ಹೈಡ್ರೋಜನ್ ಅಂದರೆ H2 ಅನ್ನು ರಿಮೂವ್ ಮಾಡ್ತೀವಿ. ಇಲ್ಲಿ ಈ ಹೈಡ್ರೋಜನ್ ಮತ್ತು ಈ ಹೈಡ್ರೋಜನನ್ನು ರಿಮೂವ್ ಮಾಡಿದ ಮೇಲೆ ಏನು ಉಳಿತು, ಇಲ್ಲಿ RCHO ಉಳಿತು ಹೌದಾ. RCHO ಆಲ್ಡಿಹೈಡ್ ಈಸ್ ಗೋಯಿಂಗ್ ಟು ಫಾರ್ಮ್.
ಅಂದರೆ ಆಲ್ವೇಸ್ ರಿಮೆಂಬರ್ ಪ್ರೈಮರಿ ಆಲ್ಕೋಹಾಲ್ ಗಿವ್ ರೈಸ್ ಟು aldehyde when it react with copper and 573 Kelvin. ಸೊ ಸೆಕೆಂಡ್ ಒನ್ ನೋಡಿ, ಇದರಲ್ಲೂ ಕೂಡ EH ಮತ್ತು EH ಅನ್ನು H2 ಆಗಿ ರಿಮೂವ್ ಮಾಡಿದ ಮೇಲೆ ಏನು ಉಳಿತು, RCOR' ಅಂತ ಬಂತು, ಹೌದಾ. ಸೊ ಇದನ್ನು ನಾವು ಕೀಟೋನ್ ಅಂತ ಕರಿತೀವಿ. ಅಂದರೆ ವೆನೆವರ್ ಸೆಕೆಂಡರಿ ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ ದಿಸ್ ಕಾಪರ್ ಆ್ಯಂಡ್ 573 Kelvin ಯು ಆರ್ ಗೋಯಿಂಗ್ ಟು ಗೆಟ್ ಕೀಟೋನ್. ದೆನ್ ಥರ್ಡ್ ಒನ್ ನೋಡಿ, ಸೊ ಇದು ಟರ್ಷರಿ, ಇದು ಎಕ್ಸೆಪ್ಷನ್, ವೆರಿ ಇಂಪಾರ್ಟೆಂಟ್. ಇವೆರಡೂ ಕೇಸ್ ಒಳಗೆ ಡಿಹೈಡ್ರೋಜಿನೇಷನ್ ಆಯಿತು. ಈ ಕೇಸ್ ಒಳಗೆ ಏನಾಗ್ತದೆ ಅಂತಂದರೆ ಡಿಹೈಡ್ರೇಷನ್ ಆಗ್ತದೆ. ಡಿಹೈಡ್ರೇಷನ್ ಹೇಗಾಗ್ತದೆ ನೋಡಿ, ಈ ಒಂದು OH ಇಲ್ಲಿ OH ಮತ್ತು ಈ H ಸೇರಿಬಿಟ್ಟು -S2 ಆಯಿತು. ಹಾಗಾದರೆ ಈ ಬಾಂಡ್ ಎಲ್ಲಿ ಶಿಫ್ಟ್ ಆಯಿತು, ಇಲ್ಲಿ ಶಿಫ್ಟ್ ಆಯಿತು, ಅಂದರೆ ಡಬಲ್ ಬಾಂಡ್ ಫಾರ್ಮೇಷನ್ ಆಯ್ತು ಇಲ್ಲಿ, ಹೌದಾ. ಸೊ ಲೈಕ್ ದಿಸ್ ರಿಮೆಂಬರ್ ಯು ಆರ್ ಗೋಯಿಂಗ್ ಟು ಗೆಟ್ ಅಲ್ಕೀನ್ ಆಸ್ ಅ ಮೇಜರ್ ಪ್ರಾಡಕ್ಟ್ ವೆನ್ ಟರ್ಷರಿ alcohol reacts with this copper and 573 Kelvin. Very important. Alkene is the major product. ಇದು ರಿಯಾಕ್ಷನ್ ವಿತ್ ಕಾಪರ್, ಇದು ಕೂಡ ಇಂಪಾರ್ಟೆಂಟ್ ಅಂದಿರೋದಕ್ಕೆ ನಾನು ಇಲ್ಲಿ ರಿಯಾಕ್ಷನ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟು ನೈಟ್ರೇಷನ್ ಆಫ್ ಫಿನಾಲ್. ನೈಟ್ರೇಷನ್ ಆಫ್ ಫಿನಾಲ್ ಎರಡು ಟೈಪ್ ಡಿಸ್ಕಸ್ ಮಾಡ್ತೀವಿ. ಒಂದು ಫಿನಾಲ್ OH ಗ್ರೂಪ್, ನಮ್ಗೆ ಗೊತ್ತಿದೆ OH ಗ್ರೂಪ್ ಅಂತ ಇದ್ದ ಮೇಲೆ ದಿಸ್ ಈಸ್ ಅ ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್. ಸೊ ವೆನ್ ಫಿನಾಲ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್, ಇಲ್ಲಿ ಎರಡು ಇಂಪಾರ್ಟೆಂಟ್, ಒಂದು ಡೈಲ್ಯೂಟ್ ನೈಟ್ರಿಕ್ ಆಸಿಡ್, ಇನ್ನೊಂದು ಕಾನ್ಸಂಟ್ರೇಟ್ ನೈಟ್ರಿಕ್ ಆಸಿಡ್. ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಎಟ್ ಲೋ ಟೆಂಪರೇಚರ್ ರಿಯಾಕ್ಟ್ ಆದಾಗ ಆರ್ಥೋ ಮತ್ತು ಪ್ಯಾರಾ ನೈಟ್ರೋಫಿನಾಲ್ ಬರ್ತದೆ. ಸೊ ಫಿನಾಲ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HNO3 ಫಾರ್ಮಿಂಗ್ ಆರ್ಥೋ ನೈಟ್ರೋಫಿನಾಲ್ ಆ್ಯಂಡ್ ಪ್ಯಾರಾ ನೈಟ್ರೋಫಿನಾಲ್. ವೆರಿ ಇಂಪಾರ್ಟೆಂಟ್, ಈ ಡಿಫ್ರೆನ್ಷಿಯೇಷನ್ ಗೊತ್ತಿರಲಿ. ಆರ್ಥೋ ಆ್ಯಂಡ್ ಪ್ಯಾರಾ ನೈಟ್ರೋಫಿನಾಲ್ ಯಾವಾಗ ಬರ್ತದೆ ನಿಮಗೆ, ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡನ್ನು ರಿಯಾಕ್ಟ್ ಮಾಡಿದಾಗ. ಕಾನ್ಸಂಟ್ರೇಟ್ ಇದ್ರೆ ಏನಾಗ್ತದೆ, ಹಾಗಾದರೆ ಕಾನ್ಸಂಟ್ರೇಟ್ ನೈಟ್ರಿಕ್ ಆ್ಯಸಿಡ್ ಇದ್ದರೆ ಪಿಕ್ರಿಕ್ ಆ್ಯಸಿಡ್ ಬರ್ತದೆ. ಪಿಕ್ರಿಕ್ ಆ್ಯಸಿಡನ್ನು ಏನಂತ ಕರಿತೀವಿ, 2,4,6 ಟ್ರೈನೈಟ್ರೋಫಿನಾಲ್ ಅಂತ ಕರಿತೀವಿ. ದಟ್ ಈಸ್ ಪಿಕ್ರಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಕಾನ್ಸಂಟ್ರೇಟ್ ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಈ ರೀತಿ ನೋಡಿ 2,4,6 ಟ್ರೈನೈಟ್ರೋಫಿನಾಲ್ ಫಾರ್ಮ್ ಆಗ್ತದೆ. ಸೊ ಈ ಕೇಸ್ ಒಳಗೆ ಭಾಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಜೊತೆ ಆರ್ಥೋ ಆ್ಯಂಡ್ ಪ್ಯಾರಾ ಆ್ಯಂಡ್ ಪಿಕ್ರಿಕ್ ಆ್ಯಸಿಡ್ ಫಾರ್ಮೇಷನ್ ವಿತ್ ಕಾನ್ಸಂಟ್ರೇಟ್ ನೈಟ್ರಿಕ್ ಆ್ಯಸಿಡ್. ಆ್ಯಂಡ್ ಇವೆರಡರೊಳಗೆ ಒಂದು ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಕಾಲ್ಡ್ ಆಸ್, ದಿಸ್ ಈಸ್ ವೊಲಟೈಲ್ ಅಂತ ಕರಿತೀವಿ ನಾವು. ಸೊ ವೊಲಟೈಲ್ ಅಂತ ಕರಿತೀವಿ. ಸೊ ಇದು ನಾನ್ ವೊಲಟೈಲ್ ಅಂತಂದರೆ ಸೊ ಮೋರ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಮೀನಿಂಗು, ಇದು ಲೆಸ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಮೀನಿಂಗು. ಯಾಕೆ ಆರ್ಥೋ ಲೆಸ್ ಬಾಯ್ಲಿಂಗ್ ಪಾಯಿಂಟ್, ಪ್ಯಾರಾ ಮೋರ್ ಬಾಯ್ಲಿಂಗ್ ಪಾಯಿಂಟ್ ಅಂತಂದರೆ ಪ್ಯಾರಾದಲ್ಲಿ ಇರೋದು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್, ಆರ್ಥೋದಲ್ಲಿ ಇರೋದು ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಆದಾಗ ಇಲ್ಲಿ ಹೈಡ್ರೋಜನ್ ಬಾಂಡ್ ಪ್ರೆಸೆಂಟ್ ಇರ್ತದೆ. ಸೊ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಆದಾಗ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರ್ತದೆ, ವೊಲಟೈಲಿಟಿ ಜಾಸ್ತಿ ಇರ್ತದೆ. ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರ್ತದೆ, ನಾನ್ ವೊಲಟೈಲ್ ಆಗಿರ್ತದೆ. ಇಂಪಾರ್ಟೆಂಟ್ ಗೊತ್ತಿರಲಿ. ಆ್ಯಂಡ್ ಪಿಕ್ರಿಕ್ ಆಸಿಡ್ ಪ್ರಿಪರೇಷನ್ ಅಂತ ಕೇಳಿದಾಗ ಇದನ್ನು ನಾವು ಬರೀಬೇಕಾಗ್ತದೆ. ನೆಕ್ಸ್ಟು ಬ್ರೋಮಿನೇಷನ್ ಆಫ್ ಫಿನಾಲ್ ಅಂತ ಬಂದಾಗ ಇಲ್ಲೂ ಕೂಡ ಎರಡು ರಿಯಾಕ್ಷನ್ ಬರ್ತದೆ. ಇಲ್ಲೂ ಕೂಡ ನೋಡಿ, ಫಸ್ಟ್ ಒನ್ನು ಪ್ರೆಸೆನ್ಸ್ ಆಫ್ ಸಾಲ್ವೆಂಟ್ಸ್ ಲೈಕ್ ಕ್ಲೋರೋಫಾರ್ಮ್ ಅಥವಾ CS2 ಇದ್ದಾಗ ಮೋನೋಬ್ರೋಮೋಫಿನಾಲ್ ಅಂದರೆ ಆರ್ಥೋ ಆ್ಯಂಡ್ ಪ್ಯಾರಾಬ್ರೋಮೋಫಿನಾಲ್ ಬರ್ತದೆ. ಇಲ್ಲಿ ಆರ್ಥೋಬ್ರೋಮೋಫಿನಾಲ್ ಆ್ಯಂಡ್ ಪ್ಯಾರಾಬ್ರೋಮೋಫಿನಾಲ್ ಯಾವಾಗ, ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಬ್ರೋಮೀನ್ ಇನ್ ಪ್ರೆಸೆನ್ಸ್ ಆಫ್ CHCl3 ಆರ್ CS2. ಸೊ CHCl3 ಆರ್ CS2, ಇಲ್ಲಿ ವಾಟರ್ ಅಂತ ಬರಬಾರ್ದು, ರಾಂಗ್ ಇದು. ಸೊ CS2 ಅಥವಾ CHCl3 ಅಂಥೇಳಿ ಬರಬೇಕು. ಸೊ ಅದಾದಮೇಲೆ ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಬ್ರೋಮೀನ್ ವಾಟರ್ 2,4,6 ಟ್ರೈಬ್ರೋಮೋಫಿನಾಲ್ ಇಸ್ ಫಾರ್ಮ್ಡ್. ಸೊ ಬ್ರೋಮೀನ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ನೋಡಿ ಇಲ್ಲಿ H2 ಅಂತ ಇದೆ. ಸೊ ಬ್ರೋಮೀನ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಯು ಆರ್ ಗೋಯಿಂಗ್ ಟು ಗೆಟ್ 2,4,6 ಟ್ರೈಬ್ರೋಮೋಫಿನಾಲ್. ವೆರಿ ಇಂಪಾರ್ಟೆಂಟ್. ಇದು ಪೋಲಾರ್ ಸಾಲ್ವೆಂಟ್, ಇದು ನಾನ್ ಪೋಲಾರ್ ಸಾಲ್ವೆಂಟ್. ಅದಕ್ಕೆ ನಮಗೆ ಈ ರೀತಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬರ್ತದೆ. ರಿಯಾಕ್ಷನ್ ಯಾವುದು ಕೇಳ್ತಾರೆ, ಸೊ ಇಫ್ ದೇ ಆಸ್ಕ್ ಬ್ರೋಮಿನೇಷನ್ ಟು ಫಾರ್ಮ್ ಆರ್ಥೋಬ್ರೋಮೋ ಅಥವಾ ಟೈಬ್ರೋಮೋಫಿನಾಲ್, ಬ್ರೋಮಿನ್ ವಾಟರ್ ಜೊತೆ ಕೇಳಿದಾಗ ಟ್ರೈಬ್ರೋಮೋಫಿನಾಲ್ ಅನ್ನೋದನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್ ರಿಯಾಕ್ಷನ್ ನೋಡಿ, ಆಕ್ಸಿಡೇಷನ್ ಆಫ್ ಫಿನಾಲ್. ವೆರಿ ಸಿಂಪಲ್, ಫಿನಾಲ್ ಅಂಡರ್ಗೋ ಆಕ್ಸಿಡೇಷನ್ ಇನ್ ಕ್ರೋಮಿಕ್ ಆಸಿಡ್. ಕ್ರೋಮಿಕ್ ಆಸಿಡ್ ಅಂತನಾದರೂ ಬರೀಬೋದು, ಇಲ್ಲ ಸೋಡಿಯಂ ಡೈಕ್ರೋಮೇಟ್ Na2Cr2O7 ಅಂತನಾದರೂ ಬರೀಬೋದು, ಫಾರ್ಮಿಂಗ್ ಡೈಕೀಟೋನ್, ದಟ್ ಈಸ್ ಕಾಲ್ಡ್ ಆಸ್ ಬೆನ್ಜೋಕ್ವಿನೋನ್. ಇಲ್ಲಿ ಒಂದು ಮೇಜರ್ ಮಿಸ್ಟೇಕ್ ಯಾವ್ದು ಮಾಡ್ತೀರಿ ಅಂತಂದರೆ, ಈ ರೀತಿ ಇದ್ದಾಗ
ಬೆನ್ಜೋಕ್ವಿನೋನ್ ನೋಡಿ ಇಲ್ಲಿ ಯಾಕೆ ಇದನ್ನು ಕೊಟ್ಟಿದ್ದೀನಿ ಅಂದರೆ ಈ ರೀತಿ ಮಿಸ್ಟೇಕ್ ಮಾಡ್ತೀರಿ ಅನ್ನೋದಕ್ಕೆ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಈ ಒಂದು ಸ್ಟ್ರಕ್ಚರ್ ಹೀಗೆ ಬರೀಬಾರ್ದು. ಇಲ್ಲಿ ಯಾಕೆ ನಾನು ತೋರಿಸ್ತಾ ಇದ್ದೀನಿ, ಈ ಮಿಸ್ಟೇಕ್ ಮಾಡ್ತೀರಿ, ಸೊ ಇದನ್ನು ಹೀಗೆ ಬರೀಬಾರ್ದು. ಯಾವುದು ಇದು ರಾಂಗ್ ಒನ್, ರಿಮೆಂಬರ್ ಇದು ರಾಂಗ್. ಹಾಗಾದ್ರೆ ಕರೆಕ್ಟ್ ಯಾವುದು ಅಂತ ಅಂದರೆ ಈ ರೀತಿ ಇದ್ದಾಗ ರಿಮೆಂಬರ್. ಸೊ ನಾನಿದು PDF ಅಲ್ಲಿ ನಿಮಗೆ ಕರೆಕ್ಟಾಗಿ ಕೊಟ್ಟಿರ್ತೀನಿ. ಇಲ್ಲಿ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ರಾಂಗ್ ಏನು ಮಾಡ್ತೀರ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ರೀತಿ ಬರೀಬೇಕು. ಇಲ್ಲಿ ಡಬಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್ O ಮತ್ತು ಇಲ್ಲಿ ಡಬಲ್ ಬಾಂಡ್ O. ಇದನ್ನು ನಾವು ಬೆನ್ಜೋಕ್ವಿನೋನ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ ಯಾಕೆ ರಾಂಗ್ ಆಗ್ತದೆ ಅಂದರೆ ಇದ್ರ ಮೀನಿಂಗ್ ಏನು, ಸೊ ಇಲ್ಲಿ ಡಬಲ್ ಬಾಂಡ್ ಇದೆ ಅಂತ ಮೀನಿಂಗು. ಆಲ್ರೆಡಿ ಕಾರ್ಬನ್ ನೋಡಿ 1 2 3 4 5 ವ್ಯಾಲೆನ್ಸಿ ಆಗಿಬಿಡ್ತದೆ. ಹೆನ್ಸ್ ಕಾರ್ಬನ್ 4 ವ್ಯಾಲೆನ್ಸಿ ಕಾನ್ಸೆಪ್ಟ್ ರಾಂಗ್ ಆಗಿಬಿಡ್ತದೆ ಇಲ್ಲಿ. ಸೊ ಹೆನ್ಸ್ ದಿಸ್ ಈಸ್ ದ ಸ್ಟ್ರಕ್ಚರ್ ಬೆನ್ಜೋಕ್ವಿನೋನ್. ಯು ಹ್ಯಾವ್ ಟು ರೈಟ್, ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ನೆಕ್ಸ್ಟ್ ಹ್ಯಾಲೋಜಿನೇಷನ್ ಆಫ್ ಎನಿಸೋಲ್, ಬಹಳ ಸಿಂಪಲ್. ಎನಿಸೋಲು ಕೂಡ OCH3 ಗ್ರೂಪ್ ಇರೋದಕ್ಕೆ ದಿಸ್ ಈಸ್ ಪ್ಯಾರಾ ಆ್ಯಂಡ್ ಆರ್ಥೋ ಡೈರೆಕ್ಟರ್. ಅದಕ್ಕೆ ಯು ಆರ್ ಗೋಯಿಂಗ್ ಟು ಗೆಟ್ ಬ್ರೋಮಿನ್ ಇನ್ ಇಥನೋಯಿಕ್ ಆಸಿಡ್ ಟು ಈಲ್ಡ್ ಆರ್ಥೋ ಬ್ರೋಮೋ ಎನಿಸೋಲ್, ಪ್ಯಾರಾ ಬ್ರೋಮೋ ಎನಿಸೋಲ್. ನೋಡಿ OCH3 Br2 ವಿತ್ ಎಸ್ಟಿಕ್ ಆಸಿಡ್ ರಿಯಾಕ್ಟ್ ಆಗ್ತದೆ ಟು ಫಾರ್ಮ್ ಪ್ಯಾರಾ ಬ್ರೋಮೋ ಎನಿಸೋಲ್ ಆ್ಯಂಡ್ ಆರ್ಥೋ ಬ್ರೋಮೋ ಎನಿಸೋಲ್ ಆಸ್ ದ ಪ್ರಾಡಕ್ಟ್. ವೆರಿ ಇಂಪಾರ್ಟೆಂಟ್, ಬಹಳ ಸಲ ಕೇಳಿದ್ದಿದೆ, 2 ಮಾರ್ಕ್ಸ್ಗೆ ಕೇಳಬಹುದು. ನೆಕ್ಸ್ಟ್ ನೈಟ್ರೇಷನ್ ನೋಡಿ ಲಾಸ್ಟಿಗೆ. ನೈಟ್ರೇಷನ್ ಆಫ್ ಎನಿಸೋಲಲ್ಲಿ ಏನಾಗ್ತದೆ, ಎನಿಸೋಲ್ ರಿಯಾಕ್ಟ್ ವಿತ್ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಆ್ಯಂಡ್ ನೈಟ್ರಿಕ್ ಆಸಿಡ್, ಮಿಕ್ಸ್ಚರ್ ಆಫ್ ಆರ್ಥೋ ಆ್ಯಂಡ್ ಪ್ಯಾರಾ ನೈಟ್ರೋ ಎನಿಸೋಲ್ ಇಸ್ ಗೋಯಿಂಗ್ ಟು ಫಾರ್ಮ್. ಒನ್ಸ್ ಅಗೇನ್ ಎನಿಸೋಲ್ OCH3 ಗ್ರೂಪ್ ಇರೋದಕ್ಕೆ, ಇದು ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟರ್ ಆಗಿರೋದಕ್ಕೆ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಆರ್ಥೋ ನೈಟ್ರೋ ಎನಿಸೋಲ್ ಆ್ಯಂಡ್ ಪ್ಯಾರಾ ನೈಟ್ರೋ ಎನಿಸೋಲ್. ಅದರದ್ದು ಐಪೇಸ್ ನಾಮಿನ್ಕ್ಲೇಚರ್ ಅಂತ ಕೇಳಿದರೆ 2 ನೈಟ್ರೋ ಎನಿಸೋಲ್ ಆ್ಯಂಡ್ 4 ನೈಟ್ರೋ ಎನಿಸೋಲ್ ಅಂತ ಹೇಳಿ ಬರೀಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ 2 ಮಾರ್ಕ್ಸ್ಗೆ ಕೇಳಬಹುದು, ನೈಟ್ರೇಷನ್ ಆಫ್ ಎನಿಸೋಲ್. ಸೊ ಇದಿಷ್ಟು ನೇಮ್ಡ್ ರಿಯಾಕ್ಷನ್ ಮತ್ತು ಒಂದಷ್ಟು ಇಂಪಾರ್ಟೆಂಟ್ ರಿಯಾಕ್ಷನ್ ಇನ್ ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಐ ಹೋಪ್ ಸೊ ಈ ಒಂದು PDF ಅನ್ನು ಮಾಡೋದಕ್ಕೆ ನಾನು ಎಫರ್ಟನ್ನು ಹಾಕಿರ್ತೀನಿ. ಸೊ ಇದು ನಿಮಗೆ ಫ್ರೀ ಆಫ್ ಕಾಸ್ಟ್ ನಿಮಗೆ ಇದನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ so that they will also get the help from this. Thank you. Have a nice day.